ಅಯ್ಯ ಆ ರಂಗಣ್ಣ ಅಂತದ್ ಒಳ್ಳೆ ಈದಾಡಂಗ ಆಡುತ್ತೆ. ಅವನ್ನ ಕಂಡ್ರೆ ಏನ್ ಇಷ್ಟ ನಿನಗೆ? ಆ ಜೈಯಿನ ಬಾಯಿ ಬಂದಂಗ್ ಬೈತಾಳೆ. ಅವ್ರಿಗೆಲ್ಲ ಯಾಕೆ ಮಾತಾಡ್ಸಕ್ ಹೋಗ್ತೀಯ ನೀನು? ನಿನಗೆ ಬುದ್ಧಿ ಇಲ್ವೇನೆ ನಿನಗೆ? ಏ ಲಕ್ಷ್ಮಕ್ಕ, ನೀನು ನನ್ನ ಗೆಳತಿ ನನ್ನ ಫ್ರೆಂಡು ಅಂತ ಮಾತ್ರ ಹೇಳ್ತಿದ್ದೀನಿ ಕಣೆ. ಯಾರ ಮುಂದೆನೂ ಬಾಯ್ ಬಿಡ್ಬೇಡ. ನನಗೇನು ಆ ರಂಗು ಇದಾನಲ್ಲ, ಆ ರಂಗಣ್ಣ, ಅವನ ಮೇಲೇನು ಪ್ರೀತಿನೂ ಇಲ್ಲ, ಏನೂ ಇಲ್ಲ, ನನಗೇನು ಇಷ್ಟನೂ ಇಲ್ಲ ಗೊತ್ತಾ. ನಾನು ಬಾಳ ಬುದ್ಧಿವಂತೆ ಕಣೆ, ನಾನು ನಿಂಗಿ. ಆದ್ರೆ ಯಾರ ಮುಂದೆನೂ ಹೇಳಲ್ಲ ಅಂತ ಮಾತ್ರ ಹೇಳಿದ್ರೆ ಮಾತ್ರ ನಿನ್ ಮುಂದೆ ಬಾಯ್ ಬಿಡ್ತೀನಿ. ಇಲ್ಲ ಅಂದ್ರೆ ನಿನಗೂ ಹೇಳಲ್ಲ ಅಷ್ಟೇ. ಏನಕ್ಕ? ನಿಂಗಕ್ಕ? ಏನ್ ಹಿಂಗೆ ಹೇಳ್ತಿದ್ಯಾ ನೀನು? ಹಂಗಾರೆ ಮತ್ತೆ ಆ ಜಯಕ್ಕನ ಹತ್ರ ಎಲ್ಲ ಬೋಯಿಸ್ಕೊಂಡು ಅಷ್ಟೊಂದೆಲ್ಲ ಇದ್ ಮಾಡ್ಕೊಂಡು ಯಾಕೆ ಹಿಂಗ್ ಓಡಾಡ್ತಿದ್ಯಾ ಮತ್ತೆ? ನೀನೇನ್ ತಿಕ್ಲ ಮತ್ತೆ? ಹಂಗಾರೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ಯಾ, ಮತ್ತೆ ಆ ರಂಗಣ್ಣನಿಂದ ಯಾಕೆ ಹಿಂಗ್ ಹೋಗ್ತಿದ್ಯಾ ಮತ್ತೆ? ಲಕ್ಷ್ಮಿ, ನಿನ್ಗೆ ಏನಂತ ಇನ್ನು ನನ್ನ ಬಗ್ಗೆ ಗೊತ್ತಿಲ್ಲ ಕಣೆ ನಿನಗೆ. ನನ್ನ ಬಗ್ಗೆ ಇನ್ನು ಗೊತ್ತಿಲ್ಲ, ಅದಕ್ಕೆ ಹಿಂಗ್ ಆಡ್ತಿದ್ಯಾ ಆಟೆಯ. ಹೆಂಗ್ ಗೊತ್ತಾ, ಅವ್ರಿಗೆಲ್ಲ ಆಸ್ತಿ ಐತೆ ನೋಡು. ಎಲ್ಲ ಆಸ್ತಿ ಎಲ್ಲ ರಂಗುನ್ ಹೆಸರಲ್ಲೇ ಇರೋದು ಗೊತ್ತಾ ನಿನ್ಗೆ? ಎಲ್ಲ ರಂಗುನ ಹೆಸರಲ್ಲೈತೆ. ಅದು ಬಿಟ್ರೆ ತಿರ್ಗಾ ಆಸ್ತಿ ಅಂತೆ, ಒಡವೆ ಎಲ್ಲದನ್ನು ಐತೆ. ಸಖತ್ ದುಡ್ಡು ಐತೆ. ಅದಕ್ಕೋಸ್ಕರನೇ ಆ ಜೈಯಿಗಿಂತ ನಾನು ಅವನಿಗೆ ಬುಟ್ಟಿಗೆ ಬೀಳಿಸ್ಕೊಂಡ್ಬಿಟ್ಟು ಎಲ್ಲ ಒಡವೆ ಆಸ್ತಿ ಎಲ್ಲ ನನ್ನ ಹೆಸರು ಮಾಡ್ಕೊಂಡ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟು ಕಿತ್ಕೊಂಡ್ಬಿಟ್ಟು ಎಲ್ಲ ಬರ್ಸ್ಕೊಂಡು ಆಮೇಕಿಂದ ಅವನಿಗೆ ಬಿಟ್ಬಿಡ್ತೀನಿ. ಅಲ್ಲಿವರೆಗೂ ಅದಕ್ಕೋಸ್ಕರ ನಾನು ರಂಗು 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 ಅಂತ ತಿರ್ಗಾಡ್ತಿರೋದು. ಚಿಕನ್ ಅಂತೆ ಅದು ಇದು ಎಲ್ಲ ಇದ್ ಮಾಡ್ತಿರೋದು ಗೊತ್ತಾ. ನಾನು ಚಿಕನ್ ಬಿರಿಯಾನಿ ಮಾಡ್ಕೊಂಡು ಹೋಗೋದು, ದಮ್ ಬಿರಿಯಾನಿ ಮಾಡ್ಕೊಂಡು ಹೋಗೋದು, ಅದೆಲ್ಲ ಮಾಡ್ತಿರೋದು ಏನು ಕಲ್ತ್ಕೊಂಡಿದ್ಯಾ? ಅದೇ ಪ್ರೀತಿನೂ ಇಲ್ಲ, ಎಂತದೂ ಇಲ್ಲ. ನಿನ್ ಮುಂದೆ ಮಾತ್ರ ಬಾಯ್ ಬಿಡ್ತಿದ್ದೀನಿ. ಯಾರ ಮುಂದೆ ಏನಾದ್ರೂ ಹೇಳದಿಗಿರದೆ ಲಕ್ಷ್ಮಿ, ನಿನಗ್ ಬಿಡಲ್ಲ. ಬಾಬಾ ಏನಕ್ಕ ಹಿಂಗ್ ಹೇಳ್ತಿದ್ಯಾ ನಿಂಗಕ್ಕ? ಬಲು ಬುದ್ಧಿ ಐತ್ ಕಣಮ್ಮ ನೀನಂತೂನು. ಆದ್ರೂ ನೀನ್ ಹಿಂಗೆಲ್ಲ ಮಾಡ್ತೀಯ ಅಂತ ನಾನಂತೂ ಅನ್ಕೊಂತಿರ್ಲಿಲ್ಲ ಕಣಮ್ಮ. ಬಾಬಾ ಬಲು ಬುದ್ಧಿವಂತಿದ್ಯಾ ಕಣ ತಾಯಿ ನೀನು. ನಾನು ಏನ ಅನ್ಕೊಂಡಿದ್ದೆ ನಿನ್ಗೆ? ಇಷ್ಟೊಂದೆಲ್ಲ ಟ್ರಿಕ್ಸ್ ಮಾಡ್ತೀಯ ಅನ್ಕೊಂಡಿರಲ್ಲ ಬಿಡಮ್ಮ. ನಾಟಕ ಮಾಡ್ತೀಯ ಅಂದ್ರೆ ಒಂದ್ ಈಟು ಯಾರಿಗೂ ಅನುಮಾನ ಬರಬಾರ್ದು, ಹಂಗಿದೆಯಲ್ಲ ನಿಂಗಮ್ಮ ನೀನು. ನನಗೂ ಐತೆ ಕಣೆ ಅವ್ರ ಮೇಲೆ ಕೋಪ ಐತೆ. ನಾನು ಎಷ್ಟು ಕಷ್ಟ ಅನುಭವಿಸಿದೀನಿ ಅಂತ ನನಗ್ ಮಾತ್ರ ಗೊತ್ತು ಕಣೆ. ನಿನಗ್ ಒಂದ್ ವಿಷಯ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಏನ್ ಅವ್ರದೆಲ್ಲ ಆಸ್ತಿ ಐತೆ ನೋಡು, ಅವ್ರ ಆಸ್ತಿ ಮನೆ ಐಶ್ವರ್ಯ ಅವೆಲ್ಲದನ್ನು ಮೊದ್ಲು ನಮ್ಮ ಅಪ್ಪನ ಹೆಸರಲ್ಲಿ ಇದ್ದು ಕಣೆ. ಎಲ್ಲ ನಮ್ಮ ಅಪ್ಪಂದೇ ಆಸ್ತಿಗಳು ಗೊತ್ತಾ. ನಮ್ಮ ಅಪ್ಪಂಗ್ ಮೋಸ ಮಾಡ್ಬಿಟ್ಟು ಎಲ್ಲಾರು ಎಲ್ಲ ಆಸ್ತಿ ಎಲ್ಲ ಕಸ್ಕೊಂಡ್ಬಿಟ್ರು, ಅವ್ರೆಲ್ಲ ಸೇರ್ಕೊಂಡ್ಬಿಟ್ಟು. ನಿನ್ಗೇನ್ ಗೊತ್ತು, ನಾವು ಕಷ್ಟ ಅನುಭವಿಸಿರೋದು ನಮಗ್ ಮಾತ್ರ ಗೊತ್ತೈತೆ ಕಣೆ. ನರ್ಕ ಅನುಭವಿಸಿದೀವಿ ಕಣೆ, ನರ್ಕ ಮಾಡ್ಬಿಟ್ಟಿದಾರ ಅವ್ರಿಗೆ ನನ್ಗೆ. ಅವೆಲ್ಲದನ್ನು ಸೇಟ್ ಒಂದ್ ಕಡೆಯಿಂದ ತೀರಿಸ್ಕೊಂಡ್ಬಿಡ್ತೀನಿ. ಏನು ಎಷ್ಟೊಂದು ಕಷ್ಟಪಟ್ಟಿದೀವಿ ಗೊತ್ತಾ ನಾವು. ಪಾಪ ನಮ್ಮಪ್ಪ ಇವೆಲ್ಲ ಮೋಸ ಮಾಡಾದ್ಮೇಲೆ ಹಾಸಿಗೆ ಹಿಡಿದ್ಬಿಟ್ಟು ಹಂಗೆ ಸತ್ತೋಗ್ಬಿಟ್ರು. ನಮ್ಮಮ್ಮ ಪಾಪ ಹಾಸಿಗೆ ಹಿಡಿದಿರೋದು ಇನ್ನೂ ಎದ್ದಿಲ್ಲ. ನಾನು ಎಷ್ಟು ಕಷ್ಟ ಅನುಭವಿಸಿದೀನಿ, ನಾನು ಎಷ್ಟು ಅಯ್ಯೋ ಅಂದಿದ್ದೀರಂತ ನನಗ್ ಮಾತ್ರ ಗೊತ್ತು. ನಾನ್ ಬಿಡ್ತೀನ? ನಾನ್ ಸೇರ್ ತೀರಿಸ್ಕೊಳ್ತೀನಿ. ಬಿಡಲ್ಲ ಅಂದ್ರೆ ಬಿಡಲ್ಲ ಕಣೆ ಲಕ್ಷ್ಮಿ. ಯಾರ ಮುಂದೆ ಏನೊಂದು ಬಾಯಿಗೆ ಬಿಟ್ಟೆ ಅಂದ್ರೆ ನಿನಗ್ ಬಿಡಲ್ಲ ಮೊದ್ಲು. ನನ್ಗೆ ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲಾರು? ಅದನ್ನ ಬಿಟ್ಬಿಟ್ಟು ನಾನು ಇವನು ಆಡಂಗ ಆಡ್ತಾನಲ್ಲ ಇವನು ಆ ರಂಗದ ಜೊತೆ ತಿರ್ಗಾಡಕ್ ನನ್ಗೆ ತಿಕ್ಲ. ನನ್ಗೆ ಏನಿದ್ರು ನಮ್ಮ ಅಪ್ಪ ಕಷ್ಟಪಟ್ಟಿರೋದು ನಮ್ಮ ಆಸ್ತಿ ಏನಾಯ್ತು ಅದನ್ನ ಮೊದ್ಲು ತಗೋಬೇಕು, ಮೊದ್ಲು ನಮ್ಮ ಹೆಸರು ಮಾಡ್ಕೋಬೇಕು. ಆಮೇಲಿಂದ ಏನಿದ್ರು ನಾನು ಸಮಾಧಾನ ಆಗೋದು. ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಮಧ್ಯದ ಅಡ್ಡಕ್ಕಿಡ್ಡಕ್ ಬಂದ್ರೆ ಅಂದ್ರೆ ಅವ್ರಿಗೂ ಬಿಡಲ್ಲ. ಏನೋ ಏನ್ ನಿಂಗಕ್ಕ ಹಿಂಗೆಲ್ಲ ಹೇಳ್ತಿದ್ಯಾ ನೀನು? ಇವೆಲ್ಲ ವಿಷಯ ಆಯ್ತಾ? ಇವೆಲ್ಲ ತೋಟ ಆಸ್ತಿ ಇವೆಲ್ಲ ಅವ್ರ ಮನೆ ಎಲ್ಲ ಇರೋದೆಲ್ಲ ನಿಮ್ಮದ ಮೊದ್ಲು ಇದ್ದಿದ್ದು. ಏನಕ್ಕ ಹೇಳ್ತಿದ್ಯಾ ನೀನು? ನನಗೆ ನೆಮ್ಮದಿಕ್ಕೆ ಆಗ್ತಿಲ್ವಲ್ಲಕ್ಕ. ಉಕಡೆ ಲಕ್ಷ್ಮಕ್ಕ, ಬೇಕಾದ್ರೆ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಎಲ್ಲಾರ ಮುಂದೆನು ಕೇಳ್ಕೊಂಬ. ಇನ್ನು ಆ ನೇತ್ರಿ ಬಾನುಗೂ ಗೊತ್ತಿಲ್ಲ ನಾನು ಏನು ಅಂತ. ನಮ್ ಬಗ್ಗೆ ನಮ್ ಕಷ್ಟಗಳ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಬೆಲ್ಲ ಮೋಸ ಮಾಡಿರೋದು ಏನು ಗೊತ್ತಿಲ್ಲ. ನಾನು ಮಾತ್ರ ರಂಗದ ಜೊತೆ ತಿರ್ಗಾಡ್ತಿರೋದು ಮಾತ್ರ ಕೋಪ ಮಾಡ್ಕೊಳ್ತಿದ್ದಾರೆ, ಮಾತ್ರ ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೊಳ್ತಿದ್ದಾರೆ. ಇನ್ನು ಅವರಿಗೆ ಸತ್ಯ ಏನಂತ ಗೊತ್ತಿಲ್ಲ. ಸತ್ಯ ಏನಂತ ಬಾಯಿ ಬಿಡಿಸಿ ಆಮೇಲಿಂದ ಅವರಿಗೆಲ್ಲ ಹೇಳ್ತೀನಿ ನಾನು. ಅಲ್ಲಿವರೆಗೂ ಸುಮ್ಮನಿದ್ದೀನಿ. ಅವ್ರಿಗೂ ಸತ್ಯ ಏನಂತ ಗೊತ್ತಾದ್ರೆ ಅವ್ರು ನನ್ನ ಕಡೆನೆ ಮಾತಾಡ್ತಾರೆ. ನಾನೇನು ಆ ಜೈ ಸಂಸಾರ ಹಾಳು ಮಾಡ್ಬೇಕಂತ ನನಗೆ ನಿಲ್ಲ ಕಣೆ, ಅಂತ ಬುದ್ಧಿ ಏನಿಲ್ಲ. ನಾನೇನು ಅಂತ ಕೆಟ್ಟವಳು ಇಲ್ಲ ಗೊತ್ತಾ ನಿಮ್ಗೆ. ಏನಿದ್ರು ನಂದು ಏನು ಐತೋ ನಮ್ಮ ಆಸ್ತಿನ ಮೊದ್ಲು ತಗೊಳೋವರೆಗೂ ನನಗೆ ಸಮಾಧಾನ ಇಲ್ಲ ಅಷ್ಟೇ. ಊರವರಾದ ಏನಾರ ಅನ್ಕೊಳ್ಳಿ, ಯಾರು ನನಗೆ ಕೆಟ್ಟವಳೆ ಅನ್ಕೊಳ್ಳಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮಪ್ಪ ಕಷ್ಟಪಟ್ಟು ಮಾಡೋಗಿರೋ ಆಸ್ತಿನ ವಾಪಸ್ ನನ್ನ ಹೆಸರಿಗೆ ತಗೊಂಡರೆ ನಾನಂತೂ ಇರಲ್ಲ ಕಣೆ. ನನ್ನ ಹೆಸರು ನಿಂಗೇನೆ ಅಲ್ಲ ಕಣೆ. ಹೋಗ್ಲಿ ಬಿಡಕ್ಕ. ಅಕ್ಕ ನಿಂಗಕ್ಕ, ನಾನು ಏನೋ ಅನ್ಕೊಂಡಿದ್ದೆ ಕಣಕ್ಕ ನಿನ್ಗೆ. ಪಾಪ ನಿಮ್ಗೆ ಇಷ್ಟೊಂದು ಎಲ್ಲ ಇದೆ ಅಂತ ತೊಂದರೆ ಇದೆ ಅಂತ
ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಕಣಕ. ನೀನು ಖುಷಿಯಾಗೆಲ್ಲ ಇರ್ತಿದ್ದಲ್ಲ. ಅಯ್ಯೋ ಪಾಪ ಏನ ಚೆನ್ನಾಗಿದ್ದಾಳೆ ಇವಳೆಲ್ಲ, ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗೈತೆ, ಇವಳಿಗೆ ಏನ್ ಅಂತದು ಅದಕ್ಕೆ ಹಿಂಗ್ ತಿರ್ಗಾಡ್ತಿರ್ತಾಳೆ, ಅದು ಏನು ಕೆಲಸ ಮಾಡ್ದಲೆ ಹಂಗ ಅನ್ಕೊಂಡಿದ್ದೆ ಕಣಕ. ಎಲ್ಲಾರಂಗ್ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಬೇಜಾರ್ ಮಾಡ್ಕೊಬೇಡ ಕಣ್ಣಿಂಗಕ್ಕ. ಪಾಪ ನೀನ್ ಎಷ್ಟು ಒಳ್ಳೆಯವಳು ಅಂತ ನಿನ್ಗೆ ಇವಾಗ ಗೊತ್ತಾಗ್ತೈತೆ. ನಿನ್ಗೆ ಇವೆಲ್ಲ ಪರಿಸ್ಥಿತಿಗೆ ಬಂದಿರೋರ್ಗೆ ಬಿಡ್ಬೇಡ ಕಣಕ, ನಾನೇ ಹೇಳ್ತಿದೀನಿ. ಇಂತ ಎಲ್ಲ ಮೋಸ ಮಾಡ್ತಾರೆ ಇವರು. ಅಲ್ಲ ಕಣಕ, ಮೊದ್ಲು ನಿಮ್ಮ ಅಪ್ಪ ಜಮೀನ್ದಾರರು ಅಂತ ನಿಜಾನ? ನನಗೂ ಗೊತ್ತಿರಲ್ಲ ಕಣಕ, ಹಂಗೆ ಯಾರ್ಯಾರು ಹೇಳಿದ್ದು. ನಾನು ಅದಕ್ಕೆ ಸುಮ್ಕಿರು ಸುಳ್ಳ ಕೇಳ್ತೀರಾ ಅಂತ ಎಲ್ಲ ದಬಾಸ್ತೆ. ಆಮೇಕಿಂದ ಇವಾಗ ನೀನ್ ಹೇಳ್ತಿರುವಾಗ್ಲೇ ನನಗೆ ಗೊತ್ತಾಗ್ತೈತೆ ಕಣಕ, ಆಸ್ತಿ ಪಾಸ್ತಿ ಎಲ್ಲ ನಿಮ್ದು ಇವೆಲ್ಲದನ್ನು ಅಂತ, ದೊಡ್ಡ ಮನೆ ಇವೆಲ್ಲ ನಿಮ್ದು ಅಂತ ನನಗೆ ಗೊತ್ತಿರಲ್ಲ ಕಣಕ. ನೀನ್ ಹೇಳ್ದಾಗ ಗೊತ್ತಾಗ್ತೈತೆ. ಹೇಳು ಕಣಕ, ಹಿಂಗೆ ಹೇಳ್ತಿದ್ದೀನಂತ ಬೇಜಾರ್ ಮಾಡ್ಕೋಬೇಡ. ನಾನು ನಿನ್ ತಂಗಿ ಅಂತ ತಂಗಿಯಾಗಿ ಹೇಳ್ತಿದ್ದೀನಿ ಒಂದ್ ಮಾತಕ್ಕ. ಈಗ ನೀನು ಒಬ್ಳೆ ಓಡಾಡಿದ್ರೆ ಸರಿ ಆಗಲ್ಲ ಕಣಕ. ಇವಕ್ಕೆಲ್ಲದಕ್ಕೂ ನೀನು ಏನ್ ಸತ್ಯ ಆಯ್ತು ಅದನ್ನ ಆ ನೇತ್ರಿಗೂ ಬಾನುಗೂ ಹೇಳ್ಬಿಡು. ನನ್ನ ಮಾತು ಕೇಳು, ಅವರು ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಸತ್ಯ ಏನಾಯ್ತಂತ ಹೇಳ್ಬಿಡಕ. ಆ ಜಯಕ್ಕನ ಜೀವನ ಜೊತೆ ನಾನೇನು ಆಟ ಆಡ್ತಿಲ್ಲ, ಆ ರಂಗು ಜೊತೆ ನಾನೇನು ತಿರ್ಗಾಡ್ತಿಲ್ಲ. ಹಿಂಗಿಗೆ ನಮ್ದಿಂದ ಆಸ್ತಿ ಎಲ್ಲ ಹಿಂಗ್ ಮೋಸ ಮಾಡಿದಾರ ಅವರು, ಅದ್ ಬರ್ಸ್ಕೊಳೋವರೆಗೂ ನನ್ಗೂ ಸ್ವಲ್ಪ ಸಹಾಯ ಮಾಡ್ರಿ ಅಂತ ಹೇಳ್ಕೊಂಡು ಏನೋ ಒಂದ್ ಮಾಡಕ. ಪಾಪ ಒಬ್ಳೆ ಎಷ್ಟಂತ ಇದ್ ಮಾಡ್ತೀಯ. ಅವರು ಏನೇನೋ ಸಂಚ್ ನಡೆಸ್ತಿರ್ತಾರೆ, ಕುತಂತ್ರ ಮಾಡ್ತಿರ್ತಾರೆ ಆ ನೇತ್ರಿನು ಬಾನುನು. ಯಾಕಂದ್ರೆ ಪಾಪ ಜಯಕ್ಕನ ಜೀವನ ಹಾಳಾಗೋತ್ತಂತ ಅವರು ನನ್ನ ಪಾಪ ಬಲು ಯೋಚನೆ ಮಾಡ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಿದಾರ ಅಷ್ಟೇ. ನಿನ್ಗೂನು ಅದೇನಂತ ಸತ್ಯ ಗೊತ್ತಾದ್ರೆ ಅವ್ರಿಗೂ ಗೊತ್ತಾದ್ರೆ ನೀನು ಸತ್ಯ ಹೇಳ್ಬಿಟ್ರೆ ಎಲ್ಲ ನಿನಗ್ ಸಪೋರ್ಟಿವ್ ಆಗಿರ್ತೀವಿ ಕಣಕ. ಈಗ ನೋಡು, ನನಗ್ ನೀ ಹೇಳಿದ ತಕ್ಷಣ ನನಗೆ ಪಾಪ ನಿನ್ ಮೇಲೆ ಎಷ್ಟು ಇದಾಗ್ತಿದೆ ಅಂದ್ರೆ, ಬೇಜಾರಾಗ್ತಿದೆ ಅಂದ್ರೆ ಪಾಪ ನೋಡಿದ್ರೆ ನಿಮ್ಗೆ ಹೊಟ್ಟೆ ಉರಿಯುತ್ತೆ ನನಗೆ, ಗೊತ್ತಾ? ಅದಕ್ಕೆ ಹೇಳ್ತಿರೋದ್ ಕಣಕ. ಇಲ್ಲ ಅಂದ್ರೆ ನಿಮ್ಗೆ ಹೇಳಕ್ಕಾಗಿಲ್ಲ ಅಂದ್ರೆ ಹೇಳು, ನಾನೇ ಹೋಗಿ ಹೇಳ್ತೀನಿ ನೇತ್ರಿಗೂ ಬಾನುಗೂ. ಏನ್ ಹೇಳೋದು ಏನೋ ಸುಮ್ಕಿರೆ ಲಕ್ಷ್ಮಕ್ಕ ಅತ್ಲಾಗಿ. ನನಗೂ ಬಲು ಬೇಜಾರಾಗೋಗ್ಬಿಟ್ಟೈತೆ. ಏನ್ ಮಾಡ್ತೀಯಾ? ಈ ಬಾನುಗುನು ನೇತ್ರಿಗುನು ಸತ್ಯ ಹೇಳ್ಬಿಡೋಣ ಅಂತ ಬರುತ್ತೆ. ಆದ್ರೆ ನಾನು ಇಷ್ಟು ದಿವಸ ಕಷ್ಟಪಟ್ಟು ಇಟ್ಕೊಂಡಿರೋ ಸೀಕ್ರೆಟ್ ಏನಾದ್ರೂ ಬಾಯಿ ತಪ್ಪಿ ಅವ್ರು ಹೇಳ್ಬಿಟ್ರೆ ಏನ್ ಮಾಡೋಣ? ನೀನೇ ಹೇಳು. ಮೊದ್ಲು ಅವ್ರೆಲ್ಲಾರು ಹೋಗ್ಬಿಟ್ಟು ಆ ಜೈ ಮುಂದೆನು, ಆ ಸಾಕಜ್ಜಿ ಮುಂದೆ, ಆ ಸಾಕಜ್ಜಿ ಗಂಡನ ಮುಂದೆ ಹೇಳ್ಬಿಟ್ರೆ ಆ ಸಾಕಜ್ಜಿ ಗಂಡ ಇಷ್ಟ ದಿವಸ ಇರಿಲ್ಲ, ಎಲ್ಲ ಹೋಗಿದ್ನಂತೆ. ಇವತ್ತು ನಾಳೆ ಬರ್ತಾನ ಅವನು. ದೊಡ್ಡ ಸಾವುಕಾರ. ಏನ್ ಸಾಮಾನ್ಯದ ಅನ್ಕೋಬೇಡ. ಅವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ರೆ ನನಗ್ ಬಿಡ್ತಾರೇನೆ ಲಕ್ಷ್ಮಿ. ಅದಕ್ಕೋಸ್ಕರ ನಾನು ಯಾರ ಮುಂದೆನು ಏನೂ ಬಾಯ್ ಬಿಡ್ತಿಲ್ಲ ಕಣೆ. ನನಗೆ ಪ್ರತಿ ಒಂದೂ ಗೊತ್ತಿದೆ ಕಣೆ, ನಾನು ಎಷ್ಟು ಒಳ್ಳೆಯವಳಂತ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ, ಗೊತ್ತಾ? ಇದಕ್ಕೋಸ್ಕರನೇ, ಈ ಕಷ್ಟಗಳಿಗೋಸ್ಕರನೇ ನಾನು ಮದ್ವೆನೇ ಆಗಿಲ್ಲ ಕಣೆ. ನಮ್ಮ ತಂದೆ ತಾಯಿಗಳು ಕಷ್ಟ ನೋಡಕ್ಕಾಗ್ದಲೆ ಅವ್ರಿಗೆ ಸಾಕ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಗೆ ಬೀದಿ ಪಾಲ್ ಮಾಡ್ಬಿಟ್ರು ಕಣೆ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ಲಕ್ಷ್ಮಿ ನಮ್ಸಿ ಕುದ್ಕೆ ಕುಯ್ದ್ಬಿಟ್ರು ಕಣೆ ನಮ್ಗೆ. ನಿನಗ್ ಗೊತ್ತಿಲ್ಲ? ಅಯ್ಯೋ ಏನಕ್ಕ ಇವಾಗ ಬಾಯ್ ಬಿಡ್ತಿದ್ಯಲ್ಲಕ್ಕ ಎಲ್ಲಾದ್ರೂ ಒಂದ್ ಕಡೆಯಿಂದ. ಅಕ್ಕ ನೀನ್ ಹೇಳ್ತಿರೋ ನೋಡಿದ್ರೆ ನನಗ್ ಭಯ ಆಗ್ತೈತ್ ಕಣಕ್ಕ. ಇಂತ ಮೋಸದ ಜನಗಳು ಇಂಥದೆಲ್ಲ ಈ ರೀತಿ ಎಲ್ಲ ಮೋಸ ಮಾಡ್ತಾರಂತ ನಾನಂತೂ ಅನ್ಕೊಂಡಿರಲಿಲ್ಲ ಕಣಕ್ಕ. ನಿಮ್ದು ಇಂತ ದೊಡ್ಡ ಫ್ಲಾಶ್ ಬ್ಯಾಕ್ ಐತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಕಣಕ್ಕ. ನಿಂಗಕ್ಕ ಬೇಜಾರ್ ಮಾಡ್ಕೋಬೇಡ ಕಣಕ್ಕ. ಅಕ್ಕ ನಿನ್ ಬಗ್ಗೆ ಎಲ್ಲ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ ಕಣ್ ನಿಂಗಕ್ಕಯ್ಯ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಕಣಕ್ಕ. ಪಾಪ ನೀನ್ ಖುಷಿಯಾಗಿ ಹಿಂಗೆಲ್ಲ ಇರೋ ಮುಖದ ಹಿಂದ್ಗಡೆ ಇಷ್ಟೊಂದೆಲ್ಲ ನೋವಿದೆ ಅಂತ ನಾನು ಯಾವತ್ತೂ ತಿಳ್ಕೊಂಡಿರಲಿಲ್ಲ ಕಣಕ್ಕ. ಅಕ್ಕ ದಮ್ಮಯ್ಯ ಅಂತೀನಿ ಕಣಕ್ಕ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಕಣಕ್ಕ. ನಾನು ಏನೇನೋ ಬೈದು ಬಿಟ್ಟಿದ್ದೀನಿ ನಿನ್ ಮೊದ್ಲೆಲ್ಲ. ಇರ್ಲಿ ಬಿಡೆ ಲಕ್ಷ್ಮಮ್ಮ, ಸತ್ಯ ಏನಂತ ತಿಳಿದಾದ್ಮೇಲಾದ್ರೂ ನೀನು ನನ್ನ ಬಗ್ಗೆ ಗೊತ್ತಾಯ್ತಲ್ಲ, ನನಗೆ ಅದೇ ಖುಷಿ ಕಣೆ. ಎಲ್ಲಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಅಟ್ಲೀಸ್ಟ್ ನೀನಾದ್ರೂ ನನ್ನ ಬಗ್ಗೆ ಒಳ್ಳೆ ರೀತಿಲಿ ಇದ್ ಮಾಡ್ತಿದ್ಯಲ್ಲ, ನನಗೆ ಅಷ್ಟೇ ಸಾಕು ಕಣೆ. ನನ್ನ ನೀಯತ್ತು, ನನ್ನ ಒಳ್ಳೆತನ ಭಗವಂತ ನನಗೆ ಎಲ್ಲೋದ್ರೂ ಕಾಪಾಡ್ತಾನೆ ಕಣೆ. ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ ಬಿಡು. ಆದ್ರೆ ಮಾತ್ರ ಲಕ್ಷ್ಮಿ ದಯವಿಟ್ಟು ಹೇಳ್ತಿದ್ದೀನಿ ನೋಡು, ನಿನಗೆ ನನಗೆ ಆದಷ್ಟು ಸಹಾಯ ಮಾಡಕ್ಕೆ ಇದ್ರೆ ಸಹಾಯ ಮಾಡ್ಬೇಕಂತ ಬಂದ್ರೆ ಇಷ್ಟ ಆದ್ರೆ ಮಾಡು. ಇಲ್ಲಾಂದ್ರೆ ದಯವಿಟ್ಟು ಕೂಡ ನನ್ನ ಬಗ್ಗೆ, ನಾನು ಅನ್ಕೊಂಡಿರೋ ಬಗ್ಗೆ ಹಿಂಗೆಲ್ಲ ಮಾಡ್ತೀನಿ, ಅವ್ರದ್ದು ಆಸ್ತಿ ತಗೊಳೋವರೆಗೂ ನಾನಂತೂ ಸುಮ್ಮನೆ ಇರಲ್ಲ, ಗೊತ್ತಾ? ಅಲ್ಲಿವರೆಗಂತೂ ನಾನಂತೂ ನನಗೆ ಸಮಾಧಾನ ಇರಲ್ಲ ಕಣೆ. ದಯವಿಟ್ಟು ನನ್ನ ಅಡ್ಡ ಮಾತ್ರ ಬರಬೇಡ ಕಣೆ, ಯಾರ ಮುಂದೆನೂ ಹೇಳ್ಬೇಡ ಕಣೆ. ಅಕ್ಕ ಏನು ಅಂತ ಮಾತಾಡ್ತಿದ್ಯಕ್ಕ? ನೋಡಕ್ಕ ಇವಾಗ್ಲೇ ಹೇಳ್ತಿದ್ದೀನಿ ನೋಡು, ನಾನ್ ಹೇಳ್ತಿದ್ದೀನಿ ನೋಡಕ್ಕ. ನಿಂಗಕ್ಕ ದಯವಿಟ್ಟು ಹೇಳ್ತಿದ್ದೀನಿ, ಇದಕ್ಕೆ ನಾನು ಯಾವತ್ತೂ ಕೂಡ ನಿನ್ಗೆ ಸಪೋರ್ಟಿವ್ ಆಗಿರ್ತೀನಿ ಕಣಕ್ಕ. ಏನ್ ಸಪೋರ್ಟ್ ಬೇಕು ನನಗೆ ಕೇಳಕ್ಕ, ಎಷ್ಟು ಹೆಲ್ಪ್ ಬೇಕು ಹೇಳಕ್ಕ, ನಾನ್ ಮಾಡ್ತೀನಿ. ಆದ್ರೆ ನಿಮಗ್ ಮೋಸ ಮಾಡಿರೋರು ಮಾತ್ರ ನೀನ್ ಬಿಡ್ಬೇಡ ಕಣಕ್ಕ. ನಿಮ್ ಆಸ್ತಿ ಏನಾಯ್ತು ನೀನ್ ವಾಪಸ್ ತಗೊಳ್ಳೇಬೇಕು ಕಣಕ್ಕ. ನಂದು ಅದೇ ಇದು ಕಣಕ್ಕ, ಅಷ್ಟೇ. ನಂದು ಯಾವತ್ತಿದ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಬೇಕು ಕಣಕ್ಕ. ಅದಕ್ಕೆ ಹೇಳ್ತಿರೋದು, ಬಾ ಹೋಗೋಣ. ಮೊದ್ಲು ಈ ವಿಷಯನ ಮೊದ್ಲು ನೇತ್ರಿ ಬಾನುಗೆ ಹೇಳ್ಬೇಕು, ನಿನ್ಗೂ ಸಪೋರ್ಟಿವ್ ಆಗಿರ್ತಾರೆ ನನ್ ಜೊತೆ, ಅವರು ಸಪೋರ್ಟಿವ್ ಇರ್ತಾರೆ ಕಣಕ್ಕ. ಬಾರಕ ಮೊದ್ಲು ಹೇಳಂ ಬಾರಕ.
ಅಲ್ಲ ಕಣೆ ಲಕ್ಷ್ಮಕ್ಕ, ಎಲ್ಲಾರ್ಗು ಹೇಳ್ಬಿಟ್ಟು ಏನಾರು ಬಾಯ್ ಬಿಟ್ಬಿಟ್ರೆ ಏನೇ ಮಾಡೋದು? ಅದಕ್ಕೋಸ್ಕರ ಇವಾಗ್ಲೇ ಹೇಳೋದ್ ಬೇಡ ಕಣೆ, ಸ್ವಲ್ಪ ದಿವಸ ವೇಟ್ ಮಾಡೋಣ, ನೋಡೋಣ ಅವ್ರಿಗೆ ಅರ್ಥ ಆಗ್ಲಿ, ನೋಡೋಣ. ಇಲ್ಲ ಅರ್ಥ ಮಾಡ್ಸೋಣಂತೆ. ಆದ್ರೆ ಇವೆಲ್ಲ ವಿಷಯ ಅವ್ರಿಗೆ ಬಾಯ್ ಬಿಡಕ್ ಆಗಲ್ಲ ಕಣೆ, ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಕ್ಕ. ನೋಡೋಣ ಬಿಡಕ್ಕ. ಹಂಗಿದ್ರೆ ನಿನ್ಗೆ ಹೇಳೋದಕ್ಕೆ ವಿಷಯಗಳು ಇವೆಲ್ಲ ಹೇಳೋದಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಯಾವತ್ತಾದ್ರೂ ಒಂದ್ ದಿವಸ ಹೇಳಿದ್ರೆ ಆಗುತ್ತೆ, ಇಲ್ಲ ಸತ್ಯ ಏನಂತ ಅವ್ರಿಗೂ ಗೊತ್ತಾಗುತ್ತೆ. ಆದ್ರೆ ಅಕ್ಕ, ನೇತ್ರಕ್ಕನೂ ಭಾನು ಇದಾರಲ್ಲ, ಬಹಳ ಒಳ್ಳೆಯವ್ರ ಕಣಕ. ನೀನ್ ಅನ್ಕೊಂಡಿರೋಷ್ಟು ಕೆಟ್ಟವ್ರೇನಲ್ಲ ಅವರು. ಏನಂದ್ರೆ ನಿನ್ ಮೇಲೆ ಏನಕ್ಕೆ ಕೋಪ ಅಂದ್ರೆ, ಅದೇ ನಾನು ಆಗ್ಲೇ ಹೇಳದಲ್ಲ, ನೀವು ಆ ರಂಗಣ್ಣನಿಂದ ಬಿದ್ದಿದ್ದೀರಲ್ಲ, ಅದಕ್ಕೋಸ್ಕರ ಮಾತ್ರ. ಇವ್ರೆಲ್ಲಾರು ನಿಮ್ಗೆಲ್ಲ ಸೇರ್ಕೊಂಡ್ಬಿಟ್ಟು ನಿಮ್ಗೆ ಈ ರೀತಿ ಎಲ್ಲ ಮೋಸ ಮಾಡಿದಾರಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ, ನಿಜಾಗ್ಲೂ ಹೇಳ್ತಿದ್ದೀನಿ ಕಣಕ, ದೇವ್ರ ಅಣಗ್ಲು ನಿಮ್ಗೆ ಕಣಕ ಅವರೆಲ್ಲ ಸಪೋರ್ಟ್ ಮಾಡೋದು. ಅರ್ಥ ಮಾಡ್ಕೊಳಕ ನಾನು ಹೇಳೋದು, ಕೇಳಕ. ಆಯ್ತು ಬಾರೆ ಲಕ್ಷ್ಮಕ್ಕ, ಇವಾಗೇನು ಬೇಜಾರು ಮಾಡ್ಕೋಬೇಡ, ಬಾ. ಆಯ್ತು, ನನ್ಗೆ ಕಷ್ಟಗಳು ಒಂದೊಂದ್ ಎರಡೆರಡಲ್ಲ, ನನ್ನ ಕಷ್ಟಗಳು ನನಗ್ ಮಾತ್ರ ಗೊತ್ತು ಕಣೆ. ಇರ್ಲಿ ಬಿಡು, ಅದ್ರ ಬಗ್ಗೆ ಏನ್ ಥಿಂಕ್ ಮಾಡ್ಬೇಡ ನೀನು, ಅದ್ರ ಬಗ್ಗೆ ಯೋಚನೆ ಏನು ಮಾಡ್ಬೇಡ. ಆಯ್ತು ಬಾ, ಹೋಗೋಣ ಬಾ. ಹೆಂಗಿದ್ರು ನೀನು ಊರ್ ಕಡೆ ಹೋಗ್ತಿದ್ಯಾ, ನಾನು ಊರ್ ಕಡೆನೆ ಹೋಗ್ಬೇಕು ಅರ್ಜೆಂಟ್ ಆಗಿ. ಆ ರಂಗುಮಂತ ಹೋಗ್ಬೇಕು ಬಾರಮ್ಮ. ನಾಟಿ ಔಷಧಿ ಬೇರೆ ಹಚ್ತೀನಿ, ಕಾಲೆಲ್ಲ ತಿಕ್ತೀನಿ ಅಂತ ಬೇರೆ ಹೇಳಿದ್ದಲ್ಲ, ಅವೆಲ್ಲದನ್ನು ಹೋಗ್ಬೇಕು ನಾನು ಅರ್ಜೆಂಟ್ ಆಗಿ. ಬಾ. ಇನ್ನು ಒಂದ್ ಸ್ವಲ್ಪ ಅಲ್ಲಿ ಏನೇನು ಸಮಾಚಾರ ಅವೆಲ್ಲ ವಿಷಯನ ತಿಳ್ಕೋಬೇಕು. ಅವ್ರ ಅಪ್ಪ ಬೇರೆ ಇವತ್ತು ಬರ್ತಿದಾರೆ. ಅವ್ರ ಅಪ್ಪ ಬಲು ಖತರ್ನಾಕು, ಬಲು ಕ್ರಿಮಿನಲ್ಲು. ಅವೆಲ್ಲದನ್ನು ತಿಳ್ಕೋಬೇಕು. ಹಿಂಗ್ ಮಾಡಿ 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 ನನಗೊಬ್ರಿಗೆ ಅಲ್ಲ ಕಣೆ, ನಮ್ಗ್ ಮಾತ್ರ ಅಲ್ಲ, ಎಲ್ಲಾರ್ಗು ಮೋಸ ಮಾಡಿ ಮಾಡಿನೇ ದೊಡ್ಡ ಜಮೀನ್ದಾರ್ ಅವ್ರು ಆಗಿರೋದು, ದೊಡ್ಡ ಶ್ರೀಮಂತರ ಆಗಿರೋದು. ನಿನಗ್ ಗೊತ್ತಿಲ್ಲ ಅಷ್ಟೇ. ಬಾಯಿಲಿ ಹೇಳ್ತೀನಿ ಬಾ. ಇನ್ನು ಗೊತ್ತಾಗುತ್ತೆ, ಇನ್ನು ಮುಂದೆ ಮುಂದೆ ನಿನ್ಗೆ ಗೊತ್ತಾಗುತ್ತೆ. ನಿಜಾಲು ಏನಕ್ಕ, ಅಷ್ಟೊಂದೆಲ್ಲ ಕೆಟ್ಟವ್ರ ಅವರು? ನಾನು ಏನು ಅಂದ್ಕೊಂಡಿದ್ದೆ ಕಣಕ. ಅವರೆಲ್ಲ ಬಲು ಚೆನ್ನಾಗಿ ಮಾತಾಡ್ಸ್ತಾರ ನೋಡು, ಬಹಳ ಒಳ್ಳೆಯವರು ಅಂದ್ಕೊಂಡಿದ್ದೆ ಕಣಕ. ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ಮೋಸ ಮಾಡ್ತಾರಂತ ನಾನಂತೂ ತಿಳ್ಕೊಂಡಿರಲಿಲ್ಲ ಕಣಕ. ಯಪ್ಪ, ಅವ್ರಿಗೆ ಮಾತಾಡ್ಸೋದೇ ದೊಡ್ಡ ತಪ್ಪು ಕಣಕ. ಲಕ್ಷ್ಮಕ್ಕ ನೋಡು, ಇವೆಲ್ಲ ಹೊಲ ಆಯ್ತಲ್ಲ, ಅದೆಲ್ಲ ಹಿಂದ್ಗಡೆ ಮುಂದ್ಗಡೆ ಇವೆಲ್ಲ ಕಾಣಿಸ್ತಿದೆ ನೋಡು. ಇವೆಲ್ಲ ಅದನ್ನು ನಮ್ಮ ಅಪ್ಪಂದೆ ಕಣಕ. ನಾನ್ ಮೊದ್ಲೆಲ್ಲ ಇಲ್ಲೆಲ್ಲ ನಮ್ಮ ಅಪ್ಪ ರಾಗಿ ಬಿತ್ತೆ ಮಾಡೋದಕ್ಕೆ ಎಲ್ಲ ಇದ್ ಮಾಡೋದಕ್ಕೆಲ್ಲ ಬರ್ತಿದ್ರು ನೋಡು. ಅವಾಗೆಲ್ಲ ನಾನೆಲ್ಲ ಬಂದ್ ಆಟ ಆಡಿದ್ದೀನಿ ಕಣಕ. ಇವೆಲ್ಲ ಆಸ್ತಿಗಳೆಲ್ಲ ಎಲ್ಲ ಅವ್ರ ಪಾಲಾಗೈತ್ ಕಣಕ. ಇವಾಗ ಎಲ್ಲ ಮೋಸ ಮಾಡ್ಬಿಟ್ರು, ನಮ್ಗೆಲ್ಲಾರು ಸೇರ್ಕೊಂಡ್ಬಿಟ್ಟು. ಇವೆಲ್ಲ ಲಾಸ್ ಎಲ್ಲ ನಡ್ಕೊಂಡು ಹೋದ್ರೆ ನನಗೆ ಹೊಟ್ಟೆ ಉರಿಯತ್ ಕಣಕ, ನನ್ ರಕ್ತ ಕುದಿಯುತ್ತೆ. ನಿನಗ್ ಗೊತ್ತಿಲ್ಲ ಅಷ್ಟೇ. ಬಾ 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 ಬಾ. ನಾನಂತೂ ನಿಂಗಮ್ಮ ಇವೆಲ್ಲ ಮ್ಯಾಟ್ರ್ ಐತೆ ಅಂತ ನಾನು ಯಾವತ್ತೂ ತಿಳ್ಕೊಂಡಿರಲಿಲ್ಲ ಕಣೆ, ಬೇಜಾರ್ ಮಾಡ್ಕೋಬೇಡ. ಯಪ್ಪ 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 ಯಪ್ಪ, ಎಷ್ಟೊಂದೆಲ್ಲ ದೊಡ್ಡ ದೊಡ್ಡ ಆಸ್ತಿಗಳೆಲ್ಲ ಹೆಂಗೆ ಮೋಸ ಆದ್ರಿ ನೀವು? ನಿಮ್ಮ ಅಪ್ಪ ಹಿಂಗ್ ಪಾಪ ಬುದ್ಧಿ ಇರಿಲ್ವೇನೆ? ಹೆಂಗ್ ಮೋಸ ಮಾಡ್ಬಿಟ್ರು ನಿಮ್ಗೆಲ್ಲ? ಲೇ ಲೇ ಇವಳೆ ಭಾನು, ಏನೇ ಇವ್ರು ಲಕ್ಷ್ಮಕ್ಕನ್ ಜೊತೆ ನಿಂಗಕ್ಕ ಏನೋ ಜೋರಾಗೇನೋ ಇಬ್ರು ಏನೋ ಗುಟ್ಟಾಗಿ ಮಾತಾಡ್ತಿದ್ದಾರೆ, ಏನೋ ಟ್ರಿಕ್ಸ್ ನಡೆಸ್ತಿದ್ದಾರೆ ಕಣೆ. ಅಲ್ಲ ಕಣೆ, ಇಷ್ಟ ದಿವಸ ಇವರಿಬ್ರು ಒಬ್ರಿಗೊಬ್ರು ಮಾತಾಡ್ಸಂಗಿದ್ರು, ಈ ಲಕ್ಷ್ಮಕ್ಕ ಯಾಕೆ ಈ ನಿಂಗಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾಳೆ? ಅಲ್ಲ ಕಣೆ, ಇಬ್ರು ಒಂದಾಗ್ಬಿಟ್ರ ಏನೇ ಇವರಿಬ್ರು? ಅಯ್ಯೋ 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 ಅಯ್ಯೋ, ಇವಳಿಗೂ ಬುಟ್ಟಿಗೆ ಹಾಕೊಂಡ್ಬಿಟ್ಲಾ ಈ ನಿಂಗಮ್ಮ. ಇವಳೇ ನೀ ನಿಂಗಮ್ಮ ಸಾಮಾನ್ಯದವಳಲ್ಲ ಕಣೆ ಇವಳು. ನೋಡಂತಡಿ, ಏನು ಮಾತಾಡ್ಬೇಡ ಬಾನು. ಸುಮ್ಮಕ್ಕೆ ಏನೇನ್ ಮಾತಾಡ್ತಾರೆ ಪ್ರತಿ ಒಂದು ಕೇಳ್ಕೊಳ್ಳೋಣ, ಕೇಳ್ಕೊಂಡ್ಬಿಟ್ಟು ಆಮೇಕಿಂದ ಮಾತಾಡೋಣಂತೆ. ಸುಮ್ಕಿರೆ. ನೋಡೋಣ, ಸುಮ್ಕಿರು. ಮೊದ್ಲು ಏನೇನ್ ಮಾಡ್ತಾರಂತ. ಪಾಪ ಆ ಜಯಕ್ಕನ್ಗೆ ಇನ್ನೂ ಎಷ್ಟಯ್ಯ ಅನಿಸ್ಬೇಕು ಅನ್ಕೊಂಡಿದಾರ ಏನೋ ಕಣೆ ಇವರಿಬ್ರು. ಹೇಳಕ್ಕ, ಹೆಂಗಕ್ಕ ಇವೆಲ್ಲ ನಿಮ್ದು ಆಸ್ತಿ ಎಲ್ಲ ಹೊಡ್ಕೊಂಡ್ಬಿಟ್ರು? ಅಲ್ಲ, ಆ ರಂಗಣ್ಣವ್ರ ಅಪ್ಪನಿದಾರ ಇವೆಲ್ಲ ಮೋಸ ಮಾಡ್ಬಿಟ್ಟು ನಿಮ್ದೆಲ್ಲ ಆಸ್ತಿ ಎಲ್ಲ ತಗೊಂಡಿದ್ದು ಇದು ಮಾಡಿದ್ದು? ಅಯ್ಯೋ ಲಕ್ಷ್ಮಕ್ಕ, ತಗೊಳೋದೆಲ್ಲಿಂದ ಬಂತೆ? ಎಲ್ಲಿಂದ ತಗೋಬೇಕು? ಅವರೆಲ್ಲ ಮೋಸ ಮಾಡಿದ್ದು ಕಣೆ ನಮ್ಗೆ. ಅದೊಂದು ದೊಡ್ಡ ಕತೆ ಕಣೆ, ಅದೊಂದು ದೊಡ್ಡ ಕತೆ. ನಿನ್ಗಿನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವೆಲ್ಲ ಆಸ್ತಿಗಳೆಲ್ಲ ಯಾವ ರೀತಿ ಅವ್ರ ಹೆಸರು ಮಾಡ್ಕೊಂಡ್ಬಿಟ್ರು ಅಂತ ಮುಂದೆ ಗೊತ್ತಾಗುತ್ತೆ. ಇದೊಂದು ದೊಡ್ಡ ಕತೆ. ನಿನ್ಗೆ ಒಂದೊಂದಾಗಿ ಹೇಳ್ತಾ ಬರ್ತೀನಿ, ಸುಮ್ಕಿರು. ಇವಾಗ್ಲೇ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಅವೆಲ್ಲ. ಮೊದ್ಲು ಏನಿದ್ರು ಆ ರಂಗನ್ ಜೊತೆ ನಾನು, ನಿನ್ಗೆ ಇವಾಗ ಗೊತ್ತಾಗೈತಲ್ಲ, ಆ ರಂಗನ್ ಜೊತೆ ನಾನು ತಿರುಗಾಡ್ತಿರೋದು ಅವನಿಗೋಸ್ಕರ ಅಲ್ಲ, ಅಥವಾ ಕೆಟ್ಟ ಬುದ್ಧಿಗೋಸ್ಕರ ಅಲ್ಲ. ಏನಿದ್ರು ನಮ್ಮ ಅಪ್ಪ ಮೋಸ ಮಾಡಿ ಕಬಳಿಸ್ಕೊಂಡಿರೋ ಆಸ್ತಿ ಅಲ್ಲ ನಾನು ವಾಪಸ್ ತಗೊಳ್ಳೇಬೇಕು. ಅದಕ್ಕೋಸ್ಕರ ಮಾತ್ರ ಅವನಿಂದ ತಿರುಗಾಡ್ತಿರೋದು. ಅದು ಬಿಟ್ರೆ ಇನ್ನೇನೇನಿಲ್ಲ ಕಣೆ. ಲಕ್ಷ್ಮಕ್ಕ, ನೀನಾದ್ರೂ ಅರ್ಥ ಮಾಡ್ಕೊಂಡಲ್ಲ ನನಗೆ, ಅಷ್ಟೇ ಸಾಕು ಕಣೆ. ಅರೇ ನೇತ್ರಂದು ಅಕ್ಕ, ಏನು ಇವರು ನಿಂಗಿದ್ದು ಅಕ್ಕ ಏನೇನೋ ಮ್ಯಾಟ್ರುಗಳು ಹೇಳ್ತಿದಾರಲ್ಲ, ನನಗೆ ಒಂದಕ್ಕೂ ಅರ್ಥ ಆಗ್ತಿಲ್ಲ. ಏನೋ ರಂಗಂದು ಅಣ್ಣಂದು ಅಪ್ಪ ಎಲ್ಲ ಆಸ್ತಿ ಎಲ್ಲ ಹೊಡ್ಕೊಂಡಿದ್ದಾರೆ, ಆಸ್ತಿ ಎಲ್ಲ ನಮ್ದು. ಇವೆಲ್ಲ ರಂಗಂದು ಅಣ್ಣಂದು ಜೊತೆ ತಿರುಗಾಡ್ತಿರೋದು, ಜೈಂದು ಅಕ್ಕನ ಜೀವನ ಜೊತೆ ಆಟ ಆಡೋದಕ್ಕೆ ಎಲ್ಲ ನಮ್ಮ ಆಸ್ತಿ ಎಲ್ಲ ಮೋಸ ಮಾಡ್ತಕೊಂಡಿದ್ದಾರೆ. ಇವೆಲ್ಲ ಎಂತದ್ದು ಏನೇನೋ ಹೇಳ್ತಿದ್ದಾರೆ. ನಮ್ದಕ್ಕೆ ಒಂದು ಅರ್ಥ ಆಗ್ತಿಲ್ಲ. ನಿಮ್ದಕ್ಕೆ ಏನಾದ್ರು ಗೊತ್ತಾಯ್ತಾ? ಇವ್ರದಕ್ಕೆ ಏನಾದ್ರು ಫ್ಲಾಶ್ ಬ್ಯಾಕ್ ಏನಾದ್ರು ಆಯ್ತಾ? ಇಲ್ಲೇ ನನಗೂ ಗೊತ್ತಿಲ್ಲ ಕಣೆ ಬಾನು,
ಈ ಅಮ್ಮ ಏನು ನೋಡಿದ್ರೆ ನಿಂಗಮ್ಮ ಏನೇನೋ ಹೇಳ್ತಿದ್ದಾಳೆ. ನನ್ಗೂನು ಅಷ್ಟ್ ದಿವಸದಿಂದ ಅನುಮಾನ ಇತ್ತು ಕಡೆ. ಅಲ್ಲ ಕಡೆ, ಅವಣ್ಣ ನೋಡಿದ್ರೆ ರಂಗಣ್ಣ ಒಳ್ಳೆ ತಿಕ್ಲಾಡಂಗ ಆಡ್ತಿರ್ತಾನೆ, ಅವನಿಗೆ ಅರ್ಧಂಬರ್ಧ ಬುದ್ಧಿ ಇಲ್ಲ ನ್ಯಾಯವಾಗಿ. ಅಂತದ್ರಲ್ಲಿ ಆ ರಂಗಣ್ಣನ ಜೊತೆ ಈ ನಿಂಗಮ್ಮ ಇಷ್ಟೊಂದು ಬುದ್ಧಿವಂತಿ ನಿಂಗಮ್ಮ ಬಿದ್ದಾಳಂದ್ರೆ ನನಗೂ ಅನುಮಾನ ಇತ್ತು ಇಷ್ಟ ದಿವಸ. ಆದ್ರೂನು ಈ ಮ್ಯಾಟ್ರು ಏನೋ ಎಲ್ಲಿಂದನೋ ಎಲ್ಲೋ ಹೊಡಿತೈತ್ ಕಡೆ. ಬಾನು, ಈ ಮ್ಯಾಟ್ರ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಕಡೆ. ಏನೇ ಮಾಡೋದು ಇವಾಗ? ಹೆಂಗೆ ಇವೆಲ್ಲ ಮ್ಯಾಟ್ರುಗಳು ವಿಚಾರಿಸೋದು? ನೋಡೋಣ, ಲಕ್ಷ್ಮಕ್ಕನ ಹತ್ರ ಮಾತಾಡೋಣ, ಇಲ್ಲ ನಾವೇ ಡೈರೆಕ್ಟ್ ಆಗಿ ನಿಂಗಮ್ಮನ್ ಕೇಳ್ಬಿಡೋಣ. ಸರಿ ಕಣ್, ಬಾರ್ ನಿಂಗಕ್ಕ ಹೋಗೋಣ. ತಿಂಡಿ ಮಾಡಿದ್ಯಾ ತಿಂಡಿ ಮಾಡಿಲ್ಲಕ್ಕ ನಿಂಗಕ್ಕ? ಬಾ, ನಮ್ಮಂತಾವಲೇ ತಿಂಡಿ ತಿನ್ಕೊಂಡು ಹೋಗುವಂತೆ. ಪಾಪ ಯೋಚನೆ ಮಾಡಿ 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 ಸ್ವರ್ಗ ಹೋಗಿದ್ಯಾ ಕಣ್ ಬಾರಕ್ಕ. ನನಗೆ ಇವಾಗ ಗೊತ್ತಾಗ್ತೈತೆ ಪಾಪ ನಿನ್ ಬಗ್ಗೆ. ಬೇಡಮ್ಮ, ನನಗೆ ತಿಂಡಿನೂ ಬೇಡ ಏನು ಬೇಡ, ಹೋಗಿ ಲಕ್ಷ್ಮಿ. ನನ್ಗೆ ಏನಿದ್ರು ನಮ್ಮ ಅಪ್ಪ ಹಿಂಗ್ ಮೋಸ ಮಾಡಿರೋರ್ಗೆ ನಾನ್ ಸೇರ್ ತೀರಿಸ್ಕೊಳೋವರೆಗೂ ನನಗೆ ತಿಂಡಿನೂ ಸೇರಲ್ಲ, ಊಟನೂ ಸೇರಲ್ಲ, ಏನು ಮಾಡಕ್ ಆಗಲ್ಲ ಕಣೆ. ಅಕ್ಕ ನಿಂಗಕ್ಕ, ನಾನ್ ನಿನ್ ತಂಗಿ ಆಗಿ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ಒಳ್ಳೆಯವ್ರಿಗೆ ಭಗವಂತ ಒಳ್ಳೇದೇ ಮಾಡ್ತಾ ಕಣಕ್ಕ. ಮೊದ್ಲು ಕಷ್ಟ ಕೊಡ್ತಾನೆ, ಆಮೇಲೆ ಕೈ ಹಿಡ್ದೆ ಹಿಡಿತಾನೆ. ಬಾರಕ್ಕ, ಯೋಚನೆ ಮಾಡ್ಬೇಡ. ಒಳ್ಳೇದಾಗುತ್ತೆ ಕಣ. ಬಾ, ನಾನು ಅದಕ್ಕೆ ಕಣಕ್ಕ ನಿನ್ಗೆ ಹೇಳ್ತಿರೋದು. ನೇತ್ರಿಗೂ ಬಾನಗೂ ಈ ಮ್ಯಾಟ್ರುಗಳು ಹೇಳ್ಬಿಡಕ್ಕ. ಅವರು ಪಾಪ ನಿನ್ಗೆ ಸಪೋರ್ಟಿವ್ ಆಗಿರ್ತಾರೆ, ಹೆಲ್ಪ್ ಮಾಡ್ತಾರೆ ಕಣಕ್ಕ. ನನ್ನ ಮಾತು ಕೇಳು.